ಎಲ್ಲ ಲಾರಿ ಮಾಲೀಕರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ. ಇವತ್ತು ಮೀಟಿಂಗು ಇದು ನಾವು ಪ್ರೆಸ್ ಮೀಟಿಂಗ್ ಇಡ ಕಾರಣ ಏನಂದ್ರೆ, ಇವಾಗ ನಮ್ಮ ಅಸೋಸಿಯೇಷನ್ 9/75-76 ಅಂದ್ರೆ ಸುಮಾರು 50 ವರ್ಷ ಇತಿಹಾಸ ಇರೋ ಅಸೋಸಿಯೇಷನ್ ಇದು. ಆದ ಕಾರಣ ಮೊದಲು ಇವಾಗ ವೆಂಕಟರಾಮನ್ ಅವರಿದ್ದರು, ಅದು 25-30 ವರ್ಷ ಆದರೂ ಅವರು ಕಂಟಿನ್ಯೂ ಆಗಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮಾಡಿದ್ರು. ಅವರು ಆದ್ಮೇಲೆ ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ದ ಕಾರಣಕ್ಕ ನಾವು ಒಂದು ಭಾಸ್ಕರ್ ರೆಡ್ಡಿ ಅವ್ರನ್ನ ನಾವೆಲ್ಲ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಅಸೋಸಿಯೇಷನ್ ನಡೆಸಿದ್ರು. ಅವಾಗ ಏನಾಯ್ತು, ಸೀರಿಯಲ್ ಸಿಸ್ಟಮ್ ಮಾಡಿ ಲಾರಿ ಓನರ್ಗೆಲ್ಲ ಸ್ವಲ್ಪ ಒಳ್ಳೇದಾಯ್ತು. ಆದ್ಮೇಲೆ ಅವರು 2 ವರ್ಷ ಆಯ್ತು, ಅವ್ರಿಗೆ ರಾಜೀನಾಮೆ ಮಾಡಿಸಿ ಇನ್ನೂ ಮುನ್ನಾ ಅಂತವ್ರು ನಾವು ಇಟ್ಕೊಂಡಿವಿ. ಮುನ್ನಾ ಬಂದ ಮೇಲೆ ಇನ್ನ ಹೆಚ್ಚಿಗೆ ಲಾರಿ ಓನರು 1 ಗಾಡಿ ಇರೋರು 2 ಗಾಡಿ 5 ಗಾಡಿ 10 ಗಾಡಿ ಮಾಡಿದ್ರು. 10 ಗಾಡಿ ಮಾಡಿದ ಮೇಲೆ ಅವ್ರು ಸರಿಯಾಗಿ ಅಧ್ಯಕ್ಷ ಸ್ಥಾನ ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ ನಾವು ಚೇಂಬರ್ ಆಫ್ ಕಾಮರ್ಸ್ ಅವರು ಕೇಸ್ ಕೊಟ್ರು. ಆ ಕಂಪ್ಲೇಂಟ್ ಮೇಲೆ ಅವ್ರನ್ನ ವಜಾಗೊಳಿಸಿದ್ರು. ಅವ್ರನ್ನ ವಜಾಗೊಳಿಸಿದ ಮೇಲೆ ಅವ್ರು ರಾಜೀನಾಮೆ ಮಾಡಿದ ಮೇಲೆ ಮತ್ತೆ ಪೆದ್ದಣ್ಣ ಅಂತವ್ರು ಬಂದ್ರು. ಪೆದ್ದಣ್ಣ ಬಂದ ಮೇಲೆ ಈ ಅಸೋಸಿಯೇಷನ್ ಏನಾಯ್ತಂದ್ರೆ, ಅವ್ರು ಏನು ಸಣ್ಣ SC ಕಾಸ್ಟ್ ಅವ್ರ ಮೇಲೆ ಕೆಳಗೆ ಕುಂತ್ಕೋಬೇಕಂತ ಹೇಳಿ ಅಲಿಗೇಷನ್ ಮಾಡಿ ಯಾರ್ಯಾರು ಅಸೋಸಿಯೇಷನ್ ಬರೋದಿಲ್ಲ ಅದು ಏನ್ ಮಾಡಕ್ಕೂ ಕೊಟ್ಟಿಲ್ಲ, ಮುಂದಿಗೆ ಅಸೋಸಿಯೇಷನ್ ಅಭಿವೃದ್ಧಿ ಮಾಡಕ್ ಕೊಟ್ಟಿಲ್ಲ. ಆದ್ಮೇಲೆ ನಾವೆಲ್ಲ ಲಾರಿ ಓನರ್ ನಮ್ಗೆ ಆ ಕಡೆ ಇರೋರೆಲ್ಲ ಹೋಗಿ MLA ಹತ್ರ ಹೋಗಿ ನಮಗೆ ಲಾರಿ ಓನರ್ಗೆ ಭಾರಿ ಲಾಸ್ ಆಗಿ ಅನ್ಯಾಯ ಆಯ್ತು ಅಂತೇಳಿ ಅಲ್ಲಿಗೆ ಹೋಗಿ ಕೇಳ್ಕೊಂಡಾಗ ಮಿಂಚು ಸಿನ್ಹಾ ಅವ್ರು ಎಲ್ಲಾರು 4 ಮಂದಿ ಕಾರ್ಪೊರೇಟರ್ ಬಂದ್ರು. ಏನ್ ನಿಮ್ಗೆ ಅನ್ಯಾಯ ಆಗೈತೆ, ನಾವೆಲ್ಲ ಅನ್ಯಾಯ ಸರಿಪಡಿಸ್ತೀವಿ, ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ನಾವು ಬಂದು ಇವಾಗ ಅವ್ರು ಬಂದು 7 ತಿಂಗಳಾಗೈತೆ. ಅವರು ಇದು ರಾಜೀನಾಮೆ ಮಾಡಿ ಇದುವರೆಗೆ ಅವರು ಬಂದೇ ಇಲ್ಲ. ಯಾರು ಮಿಂಚು ಸಿನ್ಹಾ ಅವರು ಮೊನ್ನೆ 16/5/26 ಏಕಾಏಕಿ ಅವರೆಲ್ಲ ಕರ್ಕೊಂಡು ಬಂದು ನಾವೇ ಮಾಡ್ತೀವಿ ಅಧ್ಯಕ್ಷ ಅಂತೆಲ್ಲ ಅವ್ರನ್ನ ಅಧ್ಯಕ್ಷರು ಮಾಡಿದ್ವಿ. ಅದು ರಾಜೀನಾಮೆ ಮಾಡಿ ಆವತ್ತು ರಾಜೀನಾಮೆ ಮಾಡಿ ನಿನ್ನೆ ಬಂದಾರ. 7 ತಿಂಗಳಾದ್ಮೇಲೆ ಅವ್ರ ಅಸೋಸಿಯೇಷನ್ ಕಾಲಿಟ್ಟಾರ. ಇಷ್ಟುವರೆಗೆ 7 ತಿಂಗಳು ಲಾರಿ ಓನರ್ ಸತ್ತೋಗ್ಬಿಟ್ಟಾನ, ನಾಶ ಆಗ್ಬಿಟ್ಟ, ಸರ್ವನಾಶ ಆಗ್ಬಿಟ್ಟಾನ. ಆದ್ಮೇಲೆ ಬಂದು ಇವತ್ತು ಏನು ಅಧ್ಯಕ್ಷರು ರಾಜೀನಾಮೆ ಮಾಡಿದ್ರೆ ಸೆಕ್ರೆಟರಿ ಕೈಯಾಗಿರ್ಬೇಕದು. ಏನಿದ್ರೆ ಕೂಡ ಸೆಕ್ರೆಟರಿ ಅದ್ರ ಫಾಲೋ ಮಾಡಿ ಏನ್ ಜನರಲ್ ಬಾಡಿ ಇಟ್ಟಿರ್ತಾರ, ಏನ್ ಮಾಡ್ತಾರ ಅಂತ ಹೇಳಿ ಸೆಕ್ರೆಟರಿ ಮಾಡ್ಬೇಕದು. ಇದು ಮಾಡ್ಲಿಲ್ದಂಗ ಇನ್ಲೀಗಲ್ ಆಗಿ ಅವರು ನಾವೇ ಅಧ್ಯಕ್ಷರು ಅಂತ ಹೇಳಿ ಅವರು ನಂಬರ್ಶಿಪ್ ಇಲ್ಲದಾಗ ಕೂಡ ಬಂದು ಅವ್ರು ಮಾಡ್ಯಾರ. ಇವಾಗ ಅದಕ್ಕಾಗಿ ನಾವು ವಿರೋಧ ವ್ಯಕ್ತ ಮಾಡ್ತಾ ಇದೀವಿ. ಇದರ ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಎಲ್ಲಾ ಲಾರಿ ಓನರ್ಗೆ ನಮಸ್ಕಾರ. ಇರಾಬಾಡಿ ಅವ್ರು ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. DRC ಆಫೀಸ್ಗೆ ನಾವು ಲೆಟರ್ ಕೊಟ್ಟಿವಿ. ಅವರು ಅನಧಿಕೃತವಾಗಿ ಬಂದಾರ ಅಂತ ಹೇಳಿ ಅವ್ರು DRC ಅವ್ರು ಏನ್ ಕ್ರಮ ತಗೊಂತಾರೋ ಅದಕ್ಕೆ ಆದ್ರೆ ಕೂಡ 21 ದಿವಸ ಟೈಮ್ ಇರ್ತೈತೆ ಅವ್ರಿಗೆ. ಅದು ಕಾನೂನು ಪ್ರಕಾರ ಮಾಡಾಕ ಅವ್ರು ಏನ್ ಮಾಡ್ತಾರೋ ಅದರ ಪ್ರಕಾರ ನಾವು ಮುಂದೆ ಸಾಗ್ತೀವಿ ಅಂತ ಹೇಳಿ ತಿಳಿಸ್ತಾ ಇದೀವಿ. கொஞ்சம் சைலண்ட் இல்லப்பா ಪ್ಲೀಸ್. ಪತ್ರ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಮೀಟಿಂಗು ಇಡೋ ವಿಷಯ ಏನಂದ್ರೆ, ಈಗ ಮೊನ್ನೆ ಏನು 16/5/2026 ಅನಾನುಕೂಲವಾಗಿ ಏನೋ ನಾವು ಪದಾಧಿಕಾರಿಗಳು ಅಂತೇಳಿ ಏನು ಬಂದಾರ, ಅವರು ಇನ್ಲೀಗಲ್ ಆಗಿ ಬಂದಾರ. ಯಾವುದೇ ಲಾರಿ ಓನರ್ ಜನರಲ್ ಬಾಡಿ ಮೀಟಿಂಗ್ ನಡಿಲ್ಲ. ನಾನು ಪ್ರಧಾನ ಕಾರ್ಯದರ್ಶಿ ಇದ್ದೀನಿ, ನನಗೆ ಮಾಹಿತಿ ಇಲ್ಲ. ಅದಕ್ಕಾಗಿ ಇದು ಏನಿದ್ದು ಈ ಬಾಡಿ ಏನಾರ ಒಂದು ವೇಳೆ ರಿಜಿಸ್ಟ್ರೇಷನ್ ಆದರೆ ಅದು ವಜಾಗೊಳಿಸಿ ಜನರಲ್ ಬಾಡಿ ಮೀಟಿಂಗ್ ಇಟ್ಕೊಂಡು ಆಯ್ಕೆ ಆಗಬೇಕು. ಇವರು ಯಾರು ಈಗ ಅಧ್ಯಕ್ಷರಾಗ್ಯಾರ ಅವ್ರಿಗೆ ಸಭ್ಯತ್ವ ಇಲ್ಲ ಅಂಥವ್ರಿಗೆ ಬಯಲ ಪ್ರಕಾರ ಅವರು ಅಧ್ಯಕ್ಷರಾಗಕ್ಕೆ ಅನರ್ಹರು. ಗೌರವಾಧ್ಯಕ್ಷರ ಮೇಲೆ ಕೇಸ್ ಐತೆ, ಅವರು ಕೂಡ ಅವ್ರನ್ನೂ ವಜಾಗೊಳಿಸ್ಬೇಕು. ಆಮೇಲೆ ಒಂದು ವೇಳೆ ಜನರಲ್ ಬಾಡಿ ಮೀಟಿಂಗಲ್ಲಿ ಹೆಚ್ಚಿನ ಜನ ನಾವು ಆಗ್ತೀವಿ ಅಧ್ಯಕ್ಷರು ಅಂತೇಳಿ ಹೇಳಿದ್ರೆ ನಾವು ಎಲೆಕ್ಷನ್ಗೆ ಹೋಗ್ಬೇಕಂತ ತೀರ್ಮಾನ ತಗೊಂಡ್ವಿ. ನಮಸ್ಕಾರ. ಇದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಲೀಗಲ್ ಫೈಟ್ ಮಾಡ್ತೀವಿ, ನ್ಯಾಯಾಲಯಕ್ಕೆ ಹೋಗ್ತೀವಿ. ಪತ್ರ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ.